ಲಕ್ಕಿ ಭಾಸ್ಕರ್ನ ಸ್ಟೈಲ್ನಲ್ಲೇ ಒಂದು ಗ್ಯಾಂಗ್ ATMನ ದರೋಡೆ ಮಾಡಿಕೊಂಡು ಬಂತು. ಮಹಾಲಕ್ಷ್ಮಿ ಲೇಔಟ್ನ ಕೆಂಪೇಗೌಡ ನಗರದ ಒಂದು ಟೀ ಸ್ಟಾಲ್ 6 ಜನ ಇದ್ದಕ್ಕಿದ್ದ ಹಾಗೆ ಆಲ್ ಆಫ್ ಅ ಸಡನ್ ಫಾರ್ ನೋ ರೀಸನ್ ಜಗಳ ಆಡೋದಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಕಾರ್ನಲ್ಲಿ ಒಂದು ಬ್ಯಾಗ್ ಇದೆ, ಅದರಲ್ಲಿ 44 ಲಕ್ಷ ರೂಪಾಯಿ ಇದೆ ಅಂತ. ಯಾರು ಜನರು 44 ಲಕ್ಷ ರೂಪಾಯಿನ ಕಷ್ಟಪಟ್ಟು ದುಡಿದಿದ್ದಲ್ವೇ ಅಲ್ಲ, ATMನ ದರೋಡೆ ಮಾಡಿದ್ದು. ಅರೆ ATMನ ದರೋಡೆ ಮಾಡಿದ್ದು ಹೇಗೆ ಅಂತ ಕೇಳ್ತೀರಾ? ಸೇಮ್ ಟು ಸೇಮ್ ಲಕ್ಕಿ ಭಾಸ್ಕರ್ ಸ್ಟೈಲ್ನಲ್ಲಿ. ಅಂದರೆ ಇವರು ಬ್ಯಾಂಕ್ನಲ್ಲಿ ಆಫೀಸರ್ಗಳಾಗಿ, ATM ಆಫೀಸರ್ಗಳಾಗಿ, ATM ರಿಪೇರಿ ಏಜೆನ್ಸಿಗಳಲ್ಲಿ ಕೆಲಸ ಮಾಡಿಕೊಂಡು ಆವಾಗ ಎಲ್ಲೆಲ್ಲಿ ATM ರಿಪೇರಿ ನಡೀತಿತ್ತೋ ಅಲ್ಲಿಗೆ ಹೋಗಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಹಾಗೆ ಎಲ್ಲಿ ATM ರಿಪೇರಿ ಇತ್ತೋ ಅಲ್ಲಿಂದ ಹಣನ ತಗೊಳ್ಳೋದು, ಮತ್ತೆ ವಾಪಸ್ ಯಾವುದೋ ಒಂದು ATMಗೆ ಹೋಗಿ ತಗೊಂಡಿರೋ ಹಣನ ಮತ್ತೆ ಅದೇ ATMಗೆ ವಾಪಸ್ ಹಾಕೋದು. ಈ ರೀತಿಯಾಗಿ ಒಂದು ಬಿಲೀವ್ ಸುಮಾರು 4-5 ವರ್ಷಗಳಲ್ಲಿ 1 ಕೋಟಿಯಷ್ಟು ಹಣನ ಇವರು ಮಾಡಿದ್ರು ಅಂತ. ಬೆಂಗಳೂರು ಸಿಟಿ ಪೊಲೀಸ್ ಅವರು ಇವ್ರನ್ನ ವಶಕ್ಕೆ ತಗೊಳ್ತಾರೆ. ದೇವರು ದೊಡ್ಡವರು. ಬಹುಶಃ ಮಹಾಲಕ್ಷ್ಮಿ ಲೇಔಟಲ್ಲಿ ಮಹಾಲಕ್ಷ್ಮಿಗೆ ಈ ರೀತಿಯಾಗಿ ಮೋಸ ಮಾಡೋದು ಇಷ್ಟ ಇರಲಿಲ್ಲ ಅಂತ ಕಾಣಿಸುತ್ತೆ.